श्रीगुरुभ्यो नमः हरिः ओम् यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो रविगुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायाम वहत कुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारम् वन्दे जयतं हरिं करोतु कल्याणं हरिर्हयमुखापितः कृष्णमध्वनामा मे वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ. ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಲೇಬೇಕಾಗಿರುವಂತಹ ನದಿಗಳ ಬಗ್ಗೆ ಮಂಗಳಾಷ್ಟಕದಲ್ಲಿ ಬಹಳ ಸುಂದರವಾಗಿ ರಾಜರಾಜೇಶ್ವರ ತೀರ್ಥರು ನಮಗೆ ತಿಳಿಸ್ಕೊಡ್ತಾರೆ. ಬೆಳಗ್ಗೆದ್ದು ಕೂಡಲೇ ಈ ಎಲ್ಲ ನದಿಗಳ ಸ್ಮರಣೆಯನ್ನ ಮಾಡಬೇಕು. ಗಂಗಾ ಮೊದಲಾದ ಎಲ್ಲ ನದಿಗಳ ಒಂದು ಹೆಸರನ್ನ ತಿಳಿಸ್ತಾ ಇದ್ದಾರೆ. ಗಂಗಾ, ಸಿಂಧು, ಸರಸ್ವತಿ ಚ ಯಮುನಾ, ಗೋದಾವರಿ, ನರ್ಮದಾ, ಕೃಷ್ಣ, ಭೀಮರತಿ ಚ ಫಲ್ಗು ಸರಯು, ಶ್ರೀಗಂಡಕಿ, ಗೋಮತಿ, ಕಾವೇರಿ, ಕಪಿಲ, ವರಾಹ ತನಯ, ನೇತ್ರಾವತೀತ್ಯಾದಯೋ ನದ್ಯಃ ಶ್ರೀ ಹರಿಪಾದ ಪಂಕಜ ಭವಾಹ ಕುರುವಂತು ನೋ ಮಂಗಲಂ. ನಮಗೆ ಈ ಎಲ್ಲ ನದ್ಯಾಭಿಮಾನಿ ದೇವತೆಗಳು ವಿಶೇಷವಾಗಿ ನಮಗೆ ಮಂಗಲವನ್ನುಂಟು ಮಾಡಲಿ. ಈ ನದಿಗಳ ಒಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ, ಗಂಗಾ ಮೊದಲಾದ ನದಿಗಳೇನಿದ್ದಾವಲ್ಲ ಅವರೆಲ್ಲ ದೇವತಾ ಸ್ತ್ರೀಯರು. ಹಿಮಾಲಯಾದಿ ಪರ್ವತಗಳ ಪ್ರಾರ್ಥನೆಯನ್ನ ನಾವು ಹೇಗೆ ಮಾಡಿದ್ದೀವೋ ಹಿಂದಿನ ಶ್ಲೋಕದಲ್ಲಿ, ಅದೇ ರೀತಿ ನ ಗಂಗಾ ಸದೃಶಂ ತೀರ್ಥಂ ಅಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ ಗಂಗೆಗೆ ಸಮನಾದ ತೀರ್ಥ ಜಗತ್ನಲ್ಲಿ ಇನ್ನೊಂದಿಲ್ಲ. ಹಾಗಾಗಿ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳಿದ್ದಾರೆ. ಬೇಕಾದಷ್ಟು ನದಿಗಳಿದ್ದಾವೆ. ಆದರೂ ಶಾಸ್ತ್ರದಲ್ಲಿ ನಮಗೆ ಹಿರಿಯರಿಂದ ಬಂದಿರುವಂತಹ ಒಂದು ನಾಣ್ಣುಡಿ ಅಂತಂತಾರಲ್ಲ, ಗಂಗಾ ಸ್ನಾನ ತುಂಗಾಪಾನ. ಗಂಗೆಯ ಸ್ನಾನಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ. ಕಾರಣ, ಮೊದಲನೇ ನದಿ ಸರ್ವೋತ್ತಮವಾದ ನದಿ, ನದಿಗಳಲ್ಲೇ ಸರ್ವೋತ್ತಮವಾದ ನದಿ. ಯಾಕೆ ಸರ್ವೋತ್ತಮ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರಕಾರರು ಬಹಳ ಸುಂದರವಾಗಿ ನಮಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಬೇಕಾದಷ್ಟು ನದಿಗಳಿದ್ದಾವಲ್ಲ, ಕಾವೇರಿ ಇದೆ, ಕೃಷ್ಣ ಇದೆ, ಮಲಾಪಹ ಇದೆ, ಬೇಕಾದಷ್ಟು ನದಿಗಳಿದ್ದಾವೆ. ಈ ಎಲ್ಲ ಗೋದಾವರಿ ಇದೆ, ಬೇಕಾದಷ್ಟು ನದಿಗಳಿದ್ರು ಈ ಗಂಗೆಗೆ ಇಷ್ಟೊಂದು ಮಹತ್ವ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಗಂಗಾ ನದಿ ದೇವನದಿ ಅಂತ ಅನಿಸ್ಕೊಂಡಿದೆ. ಕಾರಣ, ಎಲ್ಲ ನದಿಗಳು ಭಾಗಶಃ ಬೆಟ್ಟದಲ್ಲಿ ಹುಟ್ಟುತ್ತಾವೆ, ನದಿಯಾಗಿ ಹರಿತಾವೆ, ಮುಂದೆ ಸಮುದ್ರವನ್ನ ಸೇರ್ತಾವೆ. ಆದರೆ ಗಂಗಾ ನದಿ ಹಾಗಲ್ಲ. ಭಗವಂತನ ರೂಪವಾದ ವಾಮನ ತ್ರಿವಿಕ್ರಮನಾದಂತಹ ಸಂದರ್ಭದಲ್ಲಿ ಭಗವಂತನ ಹೆಬ್ಬೆರಳಿನ ಉಗುರಿನ ತುದಿ ಬ್ರಹ್ಮಾಂಡ ಕರ್ಪರವನ್ನ ಛೇದಿಸಿರುವಂಥದ್ದು. ಆ ಸಂದರ್ಭದಲ್ಲಿ ಒಳಗೆ ನುಗ್ಗಿದಂತಹ ಘನೋದಕದಿಂದ ಬ್ರಹ್ಮದೇವರು ಭಗವಂತನ ಪಾದವನ್ನು ತೊಳೆದಿದ್ದಾರೆ. ಅದೇ ಇವತ್ತು ನಾವು ಕಾಣುವಂತಹ ಶ್ರೇಷ್ಠವಾದ ಗಂಗಾ ನದಿ. ಗಂಗಾ ಪಿತಾ ತ್ರಿವಿಕ್ರಮ ಅಂತ ಕರೀತಾರೆ. ಹಾಗಾಗಿ ಆ ಗಂಗೆಗೆ ಅಷ್ಟೊಂದು ಎತ್ತರದ ಸ್ಥಾನ, ಮೊದಲನೇ ಸ್ಥಾನವನ್ನ ಕೊಟ್ಟಿದ್ದಾರೆ. ವಿಷ್ಣು ಪಾದೋದಕ ಅಂತ ಅದನ್ನ ಕರೀತಾ ಇದ್ದಾರೆ. ತ್ರಿಪದಗ ಅಂತ ಕರೀತಾರೆ. ಕಾರಣ, ಎಲ್ಲ ನದಿಗಳು ಒಂದು ಲೋಕದಲ್ಲಿ ಹರಿದ್ರೆ, ಅಂದ್ರೆ ಭೂಲೋಕದಲ್ಲಿ ಹರಿದ್ರೆ, ನಮ್ಮ ಗಂಗೆ 3 ಲೋಕದಲ್ಲಿ ಹರಿತಾ ಇದ್ದಾಳೆ. ಆದ್ದರಿಂದ ಅವಳಿಗೆ ತ್ರಿಪದಗ. ಇನ್ನು ಗಂ ಗಾ ಅಂತ ಬಿಡಿಸ್ಕೊಂಡ್ರೆ
ನಮ್ಮ ಪಾಪವನ್ನ ಪರಿಹಾರ ಮಾಡುವಂಥವಳು. ಆದ್ದರಿಂದ ಅವಳಿಗೆ ಗಂಗಾ ಅಂತ ಕರೀತಾರೆ. ಇಷ್ಟೇ ಅಲ್ಲ, ದರ್ಶನ, ಸ್ಪರ್ಶನ, ಸ್ನಾನ, ನಾಮೋಚ್ಚಾರಣ ಅಂದ್ರೆ ಸ್ನಾನ ಮಾಡುವಂಥದ್ದು, ದರ್ಶನ ಮಾಡುವಂಥದ್ದು, ಸ್ಪರ್ಶ ಮಾಡುವಂಥದ್ದು, ಇವೆಲ್ಲವೂ ನಮ್ಮ ಪಾಪವನ್ನ ಕಳೆದು ವಿಶೇಷವಾಗಿ ಪುಣ್ಯಕರವಾಗಿರುವಂಥದ್ದು ಆ ಗಂಗಾ ನದಿಯ ಮಹತ್ವ. ಹಾಗಾಗಿ ಗಂಗಾ ಗಂಗೇತಿ ಯೋ ಭೂಯಾತ್, ಬೆಳಗ್ಗೆದ್ದು ಕೂಡಲೇ ಸ್ನಾನ ಮಾಡೋ ಸಂದರ್ಭದಲ್ಲಿ ಗಂಗಾ ಗಂಗಾ ಅಂತ ಸ್ಮರಣೆ ಯಾರು ಮಾಡ್ತಾರೋ, ಯೋಜನಾನಾಂ ಶತೈರಪಿ, ಅಷ್ಟು ದೂರದಲ್ಲಿದ್ರೂ ಗಂಗಾದೇವಿ ಯೋಜನ ದೂರದಲ್ಲಿದ್ರೂ ನಮ್ಮ ಎಲ್ಲ ಪಾಪಗಳನ್ನ ಸುಟ್ಟು ಭಸ್ಮ ಮಾಡ್ತಾಳೆ ಆ ಗಂಗೆಯ ಸ್ಮರಣೆಯಿಂದ. ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯೋ ವಿಷ್ಣುಲೋಕಂ ಸಗಚ್ಚತಿ. ಹಾಗಾಗಿ ರಾಜರಾಜೇಶ್ವರ ತೀರ್ಥರು ಆ ನದಿಗಳ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡಬೇಕು. ಅದರಲ್ಲಿ ಪ್ರಾರಂಭದಲ್ಲೇ ನದಿಯ ಸ್ಮರಣೆಯ ಬಗ್ಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಆದೋ ಧವಲ ಗಂಗಾಖ್ಯ ಗಂಗಾದ್ವಾರಾಭಿಧಾಂತರೇ ಪಶ್ಚಾತ್ ಕುಶಾವರ್ತ ಪಾದ ಗೋದಾ ಮೋದಾಯ ಸಾ ಸದಾ. ತೀರ್ಥ ಪ್ರಬಂಧದಲ್ಲಿ ವಾದರಾಜ ಸ್ವಾಮಿಗಳು ಹೇಳುವಂತಹ ಮಾತು. ಹಾಗಾಗಿ ನಿತ್ಯದಲ್ಲಿ ಗಂಗಾಯ ಸ್ಮರಣೆ ಕಡ್ಡಾಯವಾಗಿ ಮಾಡಬೇಕಪ್ಪ. ಇನ್ನು ಎರಡನೇ ನದಿ ಗಂಗಾ ಆದ ಮೇಲೆ ಸಿಂಧೂ ಅಂತ ಇದೆ, ಭಾರಿ ಪ್ರಖ್ಯಾತವಾದಂತಹ ನದಿ. ಈ ನದಿ ಭರತಖಂಡದಲ್ಲಿ ಇರುವಂತಹ ಮಹಾನದಿಗಳಲ್ಲಿ ಇದು ಒಂದು. ಸಿಂಧೂ ಅಂತ ಅದನ್ನು ಕರೀತಾರೆ. ಪ್ರತಿನಿತ್ಯ ಸ್ಮರಣೆ ಮಾಡಲಿಕ್ಕೆ ವಿಹಿತವಾಗಿರುವಂತಹ 7 ಮಹಾನದಿಗಳಲ್ಲಿ ಇದೂ ಒಂದು ಸೇರಿರುವಂಥದ್ದು. ಹಿಮಾಲಯದಲ್ಲಿ ಉಗಮವಾಗಿ ಇದರ ಬಹುಭಾಗ ಇಂದಿನ ಪಾಕಿಸ್ತಾನ ಅಂತ ನಾವೇನ್ ಹೇಳ್ತೀವಲ್ಲ, ಆ ಪ್ರದೇಶದಲ್ಲಿ ಹರಿತಾ ಇರೋದನ್ನ ನಾವು ಕಾಣ್ತೀವಿ. ಇದು ನಾರಾಯಣ ಸರೋವರ ಅಂದ್ರೆ ಇಂದಿನ ಪೂರ್ವ ಅರಬ್ಬಿ ಸಮುದ್ರ, ಅದನ್ನ ಸೇರುವಂಥದ್ದು. ನಾರಾಯಣ ಸರೋವರದಲ್ಲಿ ಪ್ರಚೇತಸರು, ಮಹಾಜ್ಞಾನಿಗಳಾಗಿರುವಂಥವರು ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಆಚರಣೆಯನ್ನ ಮಾಡಿ ಸದ್ಗತಿಯನ್ನ ಪಡೆದಿರುವಂಥದ್ದು. ಪೂರ್ವಕ್ಕೆ ಹರಿಯುವಂತಹ ನದಿಯಾದ್ದರಿಂದ ಇದಕ್ಕೆ ನದ ಅಂತ ಕರೀತಾರೆ. ನೋಡ್ರಿ ಎಂತೆಂತ ಹೆಸರಿದ್ದಾವೆ. ಸಿಂಧೂ ನದಿಗೆ ಆ ನದಿಗೆ ನದ ಅಂತ ಕರೀತಾರೆ. ಇನ್ನು ಗಂಗಾ, ಸಿಂಧು, ಸರಸ್ವತಿ, ಭರತಖಂಡದ ಸಪ್ತ ಮಹಾನದಿಗಳಲ್ಲಿ ಅನೇಕ ಕಡೆ ಸರಸ್ವತಿ ಅಂತ ಹೆಸರುವಂತಹ ನದಿಗಳು ಕಂಡು ಬರುವಂಥದ್ದು. ಬದರಿಯಲ್ಲಿ ಅಲಕೆನಂದೆಯೊಂದಿಗೆ ಕೇಶವ ಪ್ರಯಾಗದಲ್ಲಿ ಸೇರುವಂತಹ ಸರಸ್ವತಿ ನದಿ ಒಂದಿದೆ. ಕುರುಕ್ಷೇತ್ರದಲ್ಲಿ ಹರಿತಾ ಇರುವಂತಹ ಸರಸ್ವತಿ ಇನ್ನೊಂದು. ಮಾತೃಗಯೆಯಲ್ಲಿ ಹರಿದು ಬಂದಂತಹ ಪ್ರಭಾಸ ಕ್ಷೇತ್ರದಲ್ಲಿ ಹಿರಣ್ಯ ಕಪಿಲೆಗಳೊಂದಿಗೆ ಸಮುದ್ರವನ್ನ ಸೇರುವಂತಹ ಸರಸ್ವತಿ ಮತ್ತೊಂದು. ಗಯಾ ಕ್ಷೇತ್ರದ ಬಳಿ ಧರ್ಮಾರಣ್ಯ ಅನ್ನುವಂತಹ ಪ್ರದೇಶದಲ್ಲಿ ಕಂಡುಬರುವಂತಹ ಸರಸ್ವತಿ ಮತ್ತೊಂದು. ತ್ರಿವೇಣಿ ಸಂಗಮದಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುವಂತಹ ಸರಸ್ವತಿ ಬೇರೊಂದು. ಇಷ್ಟು ಸರಸ್ವತಿಗಳಲ್ಲಿ ಅಲ್ರಿ ಇಷ್ಟೊಂದು ಸರಸ್ವತಿ ನದಿಗಳಿದ್ದಾವ? ಹೌದು, ಇದ್ದಾವೆ. ಶಾಸ್ತ್ರ ನಮಗೆ ತಿಳಿಸಿಕೊಡುವಂಥದ್ದು ಇಷ್ಟೂ ಸರಸ್ವತಿ ನದಿಗಳಲ್ಲಿ ಪ್ರಧಾನವಾಗಿರುವಂತಹ ಸರಸ್ವತಿ ನದಿ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ, ತ್ರಿವೇಣಿ ಸಂಗಮದಲ್ಲಿ ಹರಿಯುವಂತಹ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳಲ್ಲ, ಅವಳು ಬಹಳ ಶ್ರೇಷ್ಠಳಾಗಿರುವಂಥವಳು. ಕುರುಕ್ಷೇತ್ರದಲ್ಲಿ ಸರಸ್ವತಿ ನದಿ ಇದೆ. ಅದನ್ನ ಅಲ್ಲಿಯ ಜನ ಸರಸ್ವತಿ ಅಂತ ಅನ್ಲಿಕ್ಕೆ ಅವ್ರಿಗೆ ಗೊತ್ತಿಲ್ಲೋ ಪಾಪ, ಅಥವಾ ಅವ್ರಿಗೇನೋ ಗೊತ್ತಿಲ್ಲ, ಸಾರಸ್ ಅಂತ ಕರೀತಾರೋ. ಸರಸ್ವತಿ ಅಂತ ಅನ್ನೋದಿಲ್ಲ, ಸಾರಸ್ ಅನ್ನುವಂತಹ ಸ್ಥಳದಲ್ಲಿ ಸಾಕ್ಷಿಯಾಗಿರುವಂಥದ್ದು. ಕೆಲವು ಗೊತ್ತಿರೋರು ಸರಸ್ವತಿ ಅಂತ ಕರೀತಾರೆ. ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡೋ ಸಂದರ್ಭದಲ್ಲಿ ಅನೇಕ ಜನ ಸೈನಿಕರು ಹತರಾಗಿರುವಂಥವರು. ಆ ದೇಹಗಳನ್ನ, ಕೆಲವು ಪ್ರಧಾನ ರಾಜರ ದೇಹಗಳನ್ನ ಅಲ್ಲಿ ವಿಸರ್ಜನೆ ಮಾಡಿದ್ದನ್ನು ನಾವು ಕಾಣ್ತೀವಿ. ಮಹಾಭಾರತ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲ ಉಲ್ಲೇಖವನ್ನ ನಾವು ಕಾಣಬಹುದು. ಸರಸ್ವತಿ ನದಿ ಕುರುಕ್ಷೇತ್ರದಲ್ಲಿ ಹರಿಯುತ್ತಿದ್ದಕ್ಕೆ ಕಾರಣ ಅನೇಕ ಪುರಾಣಗಳ ಒಂದು ಪುರಾವೆಗಳನ್ನ ನಾವು ಕಾಣ್ತಾ ಇದ್ದೀವಿ.
ಅಷ್ಟು ಶ್ರೇಷ್ಠವಾಗಿರುವಂತಹ ನದಿ ಅದು ಸರಸ್ವತಿ ನದಿ. ಇನ್ನು ಯಮುನಾ ಇದ್ದಾಳೆ. ಯಮುನಾ ಮಡು ಅಂತ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಭಾಗವತವನ್ನ ಶ್ರವಣ ಮಾಡಿರೋರಿಗೆ ಗೊತ್ತಿರುವಂಥದ್ದು. ಎಷ್ಟೋ ಜನ ಹೋಗಿ ಯಮುನಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಭರತಖಂಡದ ಸಪ್ತ ಮಹಾನದಿಗಳಲ್ಲಿ ಈ ನದಿನೂ ಭಾರಿ ಪ್ರಖ್ಯಾತವಾಗಿರುವಂಥದ್ದು. ಇದರ ಸ್ಮರಣೆನೂ ಅತ್ಯಂತ ಅವಶ್ಯಕ. ಸ್ನಾನ ಮಾಡಬೇಕಾದ್ರೆ ಯಮುನಾ ನದಿ ಸ್ಮರಣೆಯನ್ನ ಮಾಡಬೇಕು. ಹಿಮಾಲಯದಲ್ಲಿ ನಾವು ಕಾಣುವಂತಹ ಯಮುನೋತ್ರಿ ಇದರ ಉಗಮವಾಗಿರುವಂತಹ ಸ್ಥಳ. ಮುಂದೆ ಪ್ರಯಾಗದಲ್ಲಿ ಗಂಗೆಯೊಂದಿಗೆ ಸಂಗಮವನ್ನ ಹೊಂದುವಂಥದ್ದು. ಮಥುರೆಯಲ್ಲಿ ಈ ನದಿ ಹರಿತಾ ಇದೆ. ಕೃಷ್ಣ ಪರಮಾತ್ಮನ ವಿಹಾರಕ್ಕೆ ಪ್ರಧಾನಭೂತವಾದಂತಹ ನೆಲೆಯಾಗಿದೆ. ಭಾಗವತವನ್ನು ಕೇಳಿರೋ ಗೊತ್ತಾಗತ್ತೆ. ಯಮುನಾ ನದಿ ಭಾಗವತದಲ್ಲಿದೆ. ಗಂಗೆ ಕೃಷ್ಣನ ಪಾದೋದ್ಭವವಾದರೆ ಯಮುನಾ ನದಿ ಅವನ ಅಪೂರ್ವ ವಿಹಾರಕ್ಕೆ ಒಂದು ಉಪಯೋಗ ಆಗುವಂತಹ ಜಲ ಆಗಿ ಅದು ಪ್ರಸಿದ್ಧವಾಗಿರುವಂಥದ್ದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಶ್ಲೋಕವನ್ನ ಹೇಳ್ತಾರೆ ಎಲ್ಲ ವಿದ್ವಾಂಸರು, ಜ್ಞಾನಿಗಳು, ಪಂಡಿತರು, ವಿದ್ವಾಂಸರು, ಎಲ್ಲ ಮುತ್ತೈದೆಯರು, ಸೌಭಾಗ್ಯವತೆಯರು ನಿತ್ಯದಲ್ಲಿ ಸ್ನಾನ ಮಾಡಬೇಕಾದ್ರೆ ಹೇಳ್ತಾರೆ ಈ ಶ್ಲೋಕವನ್ನು. ಅಷ್ಟು ಪ್ರಖ್ಯಾತವಾಗಿರುವಂತಹ ಶ್ಲೋಕ. ಅದರಲ್ಲಿದೆ ನೋಡಿ, ಹೆಸರಿದೆ ಗಂಗೆ ಚ ಯಮುನೆ. ಎರಡನೇ ಹೆಸರೇ ಯಮುನೆ. ಅಷ್ಟು ಪ್ರಖ್ಯಾತವಾದದ್ದು ಯಮುನಾ ನದಿ. ಇದರ ದ್ವೀಪದಲ್ಲಿ ಭಗವಂತ ಎಷ್ಟು ಶ್ರೇಷ್ಠವಾದದ್ದು ಯಮುನಾ ನದಿ ಅಂದ್ರೆ, ಭಗವಂತ ವೇದವ್ಯಾಸ ರೂಪದಿಂದ ಪ್ರಾದುರ್ಭಾವ ಅವತಾರ ಮಾಡಿರುವಂಥದ್ದು. ಯಮುನೆಯ ಮಡವಿನಲ್ಲೇ ಭಗವಂತ ಅವತಾರ ಮಾಡಿರುವಂಥದ್ದು. ಹಾಗಾಗಿ ಅಷ್ಟು ಪ್ರಖ್ಯಾತವಾಗಿರುವಂತಹ ನದಿ. ತನ್ನ ಬಣ್ಣದಿಂದಾಗಿ ಅದೇನಾಗಿದೆ, ಕೃಷ್ಣ ಅನ್ನುವಂತ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಕಾಲಿಯ ಅನ್ನುವಂತಹ ಮಹಾಸರ್ಪ ವೃಂದಾವನದ ಬಳಿ ಇದರಲ್ಲಿ ಸೇರಿಕೊಂಡಿತ್ತು. ಮಹಾದುಷ್ಟವಾದ ಕಾಲಿಯ. ಕೃಷ್ಣ ಪರಮಾತ್ಮ ಅವನನ್ನ ಮರ್ದನ ಮಾಡಿ ಸಮುದ್ರಕ್ಕೆ ಕಳಿಸಿದ್ದಾನೆ. ಬಲರಾಮ ಒಮ್ಮೆ ತನ್ನ ವಿಹಾರಕ್ಕೆ ತನ್ನ ಬಳಿ ಬಂದು ಆಹ್ವಾನ ಮಾಡಿದಾಗ ಇದು ಅವನ ಆಜ್ಞೆಯನ್ನ ಪರಿಪಾಲಿಸಲಿಲ್ಲ. ಕೆರಳಿದಂತಹ ಬಲರಾಮ ತನ್ನ ನೇಗಿಲಿನಿಂದ ಅದರ ಪಾತ್ರವನ್ನೇ ಬದಲಿಸಿ ತನ್ನ ಬಳಿಗೆ ಸೆಳೆದುಕೊಂಡದ ವಿವರ ನಾವು ಶ್ರೀಮದ್ ಭಾಗವತದಲ್ಲಿ ಕಾಣ್ತೇವೆ. ಕರೆದ ಬಾ ಅಂತ ಬರಲಿಲ್ಲ, ತನ್ನ ನೇಗಿಲಿರ್ತದಲ್ಲ ಅದನ್ನೇ ಹಾಕ್ದ, ಎಳಕೊಂಡ ತನ್ನ ಕಡೆ. ಅದು ಬಲರಾಮ್ ದೇವರಿಗೆ, ಶೇಷದೇವರ ಅವತಾರ, ಅವನಿಗೆ ಮಾತ್ರ ಸಾಧ್ಯ. ಅಷ್ಟು ಆ ಯಮುನಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಾವು ಕಾಣ್ತೀವಿ. ಗೋದತ್ತ ಮುಂದೆ ಇದಾದ ಮೇಲೆ ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ಅಂತ ಇದೆ. ಗೋದಾವರಿ ಅಂತ ಯಾಕೆ ಕರೀತಾರೆ? ತ್ರಿವಿಕ್ರಮ ಪಂಡಿತಾಚಾರ್ಯರು ತತ್ವಪ್ರದೀಪದಲ್ಲಿ ಒಂದು ಮಾತು ಹೇಳ್ತಾರೆ. ಗೋದತ್ತಂ ವಾರಿ ಗೋದಾವರಿ ಅಂತ ಇದೆ. ಇದಕ್ಕೆ ಗೋದಾವರಿ ಅಂತ ಯಾಕೆ ಕರೀತಾರೆ? ಈಗ ಅರ್ಥ ಹೇಳಿದ್ರು, ಅದರ ಕನ್ನಡದಲ್ಲಿ ನೋಡೋಣ. ಗೋದಾವರಿ ಅಂತ ಯಾಕೆ ಕರೀತಾರೆ? ದಕ್ಷಿಣ ಭಾರತದ ಅನೇಕ ನದಿಗಳಿದ್ದಾವೆ, ಅದರಲ್ಲಿ ಇದು ಒಂದು ಗೋದಾವರಿ. ಇದು ಭರತಖಂಡದ ಸಪ್ತ ಮಹಾನದಿಗಳಲ್ಲಿ ಇದು ಒಂದು. ಅಷ್ಟೇ ಅಲ್ಲ, ಗಂಗೆಯ ಮತ್ತೊಂದು ಕವಲು ಎನಿಸಿರುವಂತಹ ಇದು ವೃದ್ಧ ಗಂಗೆ ಅಂತ ಪ್ರಖ್ಯಾತವಾದದ್ದು. ತಾರತಮ್ಯದಲ್ಲಿ ಗಂಗೆಯ ನಂತರದ ಸ್ಥಾನ ಅದು ಗೋದಾವರಿ. ಯಾಕೆ ಹಂಗ್ಯಾಕೆ ಕರಿತೀರ್ರಿ? ಅದರ ನಂತರದ ಸ್ಥಾನ ಬೇಕಾದಷ್ಟು ನದಿಗಳಿದ್ದಾವಲ್ಲ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಈ ಗಂಗೆಗೆ, ಈ ಗೋದಾವರಿ ಇದ್ದಾಳಲ್ಲ, ಈ ಗೋದಾವರಿಗೆ ಗೌತಮಿ ಅಂತ ಒಂದು ಹೆಸರಿದೆ. ಬಹಳ ಜನ ಗೊತ್ತಿಲ್ಲ ಗೌತಮಿ ಅಂದ್ರೆ ಏನು. ಅದಕ್ಕೆ ಹೇಳ್ತಾರೆ ಉತ್ತರವನ್ನ. ಗೌತಮಿ ಅನ್ನುವಂಥದ್ದು ಇದರ ಮತ್ತೊಂದು ನಾಮಾಂತರ, ಗೋದಾವರಿಯ ಇನ್ನೊಂದು ನಾಮಾಂತರ. ಕಾರಣ, ಭಗೀರಥನಿಂದ ಭುವಿಗಿಳಿದಿರುವಂತಹ ಗಂಗೆ ಭಾಗೀರಥಿ ಅಂತ ಅನಿಸ್ಕೊಂಡ್ಲು. ಹಾಗೆ ಗೌತಮ ಮುನಿಗಳು ವಿಶೇಷವಾಗಿ ತಪಸ್ಸನ್ನ ಮಾಡಿ, ಆಚರಣೆಯ ಮಾಡಿ ಗಂಗೆಯನ್ನ ಭುವಿಗಿಳಿಸಿದ್ದಾರೆ. ಯಾಕೆ? ಮಹಾಭಾರತ ಭಾಗವತ ಶ್ರವಣ ಮಾಡಿರೋರು ಗೊತ್ತಾಗತ್ತೆ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಟ್ಟ ಶಾಪ. ಇದೇ ಆ ಮುನಿಗಳು, ಗೌತಮ ಮುನಿಗಳು. ಆ ಮಾಯಾ
ಆಕಳನ್ನ ಸಂಹಾರ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಹೋಗಿರುವಂಥದ್ದು. ಅವ್ರು ತಿಳಿದುಕೊಳ್ತಾರೆ ಜ್ಞಾನಿಗಳು. ಅದರ ಮೇಲೆ ಆ ಗೋಹತ್ಯೆ ದೋಷ ಪರಿಹಾರಕ್ಕೋಸ್ಕರವಾಗಿ ಗಂಗಾ ನದಿ ಆ ಗೋವಿನ ಮೇಲೆ ಹರಿಯುವಂಥದ್ದು ಗೋದಾವರಿಯ ಇನ್ನೊಂದು ಮುಖ. ಹಾಗಾಗಿ ಗೋವಿನ ಕತೆ ವರಾಹಾದಿ ಪುರಾಣಗಳಲ್ಲಿ ಬಂದಂಥದ್ದು ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ತಿಳಿಸ್ತಾರೆ. ಇಷ್ಟೇ ಅಲ್ಲ, ಇನ್ನೂ ಒಂದು ಮಹತ್ವ ಇದೆ. ಸಿಂಹ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಗೋದಾವರಿ ನದಿಯ ಸ್ನಾನವನ್ನು ಮಾಡುತ್ತಾರೋ 60,000 ವರ್ಷಗಳಷ್ಟು ದೀರ್ಘಕಾಲ ಗಂಗಾ ಸ್ನಾನ ಮಾಡಿದ ಫಲ ಅವರಿಗೆ ಅದು ಸಮ ಅಂತ ಹೇಳ್ತಾರೆ. ಅಷ್ಟು ಅದಕ್ಕೆ ಮಹತ್ವ ಪುರಾಣಗಳು ಕೊಡ್ತಾ ಇದ್ದಾವೆ, ಅಷ್ಟು ಅದಕ್ಕೆ ವಿಶೇಷತೆ ಇದೆ. ಹಾಗಾಗಿ ಆ ಗೋದಾವರಿಯ ಸ್ಮರಣೆ ಸ್ನಾನ ಮಾಡೋ ಸಂದರ್ಭದಲ್ಲಿ ತಪ್ಪದೇ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಇನ್ನು ನರ್ಮದೆ ಅಂತ ಇದೆ, ನರ್ಮದಾ ನದಿ ಭಾರಿ ಶ್ರೇಷ್ಠವಾದದ್ದು. ವಿಂಧ್ಯ ಪರ್ವತದ ಮೇಖಲಾ ಅನ್ನುವಂತಹ ಉಗಮ ಸ್ಥಾನದಲ್ಲಿ ಅಲ್ಲಿ ಉತ್ಪತ್ತಿಯಾಗುವಂಥದ್ದಿದು. ಮೇಖಲ ಕನ್ಯಕಾ ಅಂತ ಹೆಸರದು. ಇದು ಬರೂಚ್ ಅನ್ನುವಂತಹ ಅರಬ್ಬಿ ಸಮುದ್ರವನ್ನ ಸೇರುವಂಥದ್ದು. ಭೃಗು ಬಲಿಚಕ್ರವರ್ತಿ ಇದ್ದಾನಲ್ಲ, ಅವನು ಯಾಗ ಮಾಡಿದಂತಹ ಸ್ಥಳ ಅದು ಭೃಗು ಕಚ್ಚ ಅಂತ ಕರೀತಾರದಕ್ಕೆ. ಈ ಸ್ಥಳ ಇವತ್ತೇನಾಗಿದೆ ಬರೂಚ್ ಅಂತ ನಗರ ಆಗಿರುವಂಥದ್ದು. ಅಮೃತ ಶಿಲೆಗಳು ಸಿಗುವಂತಹ ಅಪೂರ್ವವಾದ ನದಿ ನೋಡ್ರಿ. ಎಂಥೆಂಥ ವಿಷಯವನ್ನ ಶಾಸ್ತ್ರಕಾರ ನಮ್ಗೆ ತಿಳಿಸ್ತಾರೆ. ಅಘಮರ್ಷಣ ತೀರ್ಥ ಅಂತ ಇದೆ ಅಲ್ಲೇ. ಅಷ್ಟೇ ಅಲ್ಲ, ದಕ್ಷ ಪ್ರಜಾಪತಿ ಭಗವಂತನನ್ನ ಕುರಿತು ಹಂಸಗುಷ್ಯ ಸ್ತೋತ್ರವನ್ನ ಪಠನೆ ಮಾಡ್ತಾ ತಪಸ್ಸು ಮಾಡಿದಂತಹ ವಿವರ ಭಾಗವತದಲ್ಲಿ ನಾವು ಕಾಣ್ತೀವಿ. ನಾವು ಕೆಲವು ನದಿಗಳು ಸ್ನಾನದಿಂದ ಪುಣ್ಯಕರ, ಕೆಲವು ದರ್ಶನದಿಂದ ಪುಣ್ಯಕರ. ನರ್ಮದೆ ನಾಮೋಚ್ಚಾರಣೆಯಿಂದಲೇ ಪುಣ್ಯಕರ. ಅಂದ್ರೆ ನೋಡಿ, ನದಿಗಳ ಸ್ಮರಣೆಯನ್ನ ಮಾಡೋದು ಎಷ್ಟು ಮಹತ್ವ ಅನ್ನೋದಕ್ಕೆ ಶಾಸ್ತ್ರಕಾರ ನಮ್ಗೆ ಹೇಳುವಂಥದ್ದು. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ, ನಾಮವನ್ನ ಉಚ್ಚಾರಣೆ ಮಾಡಿದ್ರೆ ಸಾಕು, ನರ್ಮದಾ ನರ್ಮದಾ ಅಂದ್ರೆ ಸಾಕಂತ ಅಷ್ಟು ಅದಕ್ಕೆ ಪ್ರಸಿದ್ಧಿಯನ್ನ ಕೊಟ್ಟಿದ್ದಾರೆ. ಇದರ ತೀರದ ನಗರ ಮಾಹಿಷ್ಮತಿ ಅಂತ ಹೇಳಿ ಅದು ಪ್ರಖ್ಯಾತವಾದಂಥದ್ದು. ನಾವು ಹಿಂದ್ ನೋಡಿದ್ದೀವಿ ರಾಜರುಗಳ ಕಥೆಯನ್ನ ಕೇಳಬೇಕಾದ್ರೆ. ಕಾರ್ತ್ಯವೀರ್ಯಾರ್ಜುನ ಭಾರಿ ಪ್ರಖ್ಯಾತನಾದಂಥವನು, ಅವನ ರಾಜಧಾನಿ ಮಾಹಿಷ್ಮತಿಪುರ. ಕಾರ್ತ್ಯವೀರ್ಯಾರ್ಜುನ ರಾವಣನನ್ನ ಪರಾಭವಗೊಳಿಸಿದ್ದನ್ನು ನಾವು ಕಾಣ್ತೀವಿ ಇದೇ ಸ್ಥಳದಲ್ಲಿ. ಅದು ರಾಮಾಯಣದಲ್ಲಿ ನಾವು ಕಾಣುವಂಥದ್ದು. ಮಹಾಬಲಿಷ್ಠ ಕಾರ್ತ್ಯವೀರ್ಯಾರ್ಜುನ. ಇನ್ನು ಕೃಷ್ಣ ಅಂತ ನದಿ ಇದೆ, ಇದು ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ಭಾರಿ ಪ್ರಖ್ಯಾತವಾದ ನದಿ ಕೃಷ್ಣ ಅಂತ ಇದೆ. ಕೃಷ್ಣವೇಣಿ ಅಂತ ಇದನ್ನ ಕರೀತಾರೆ. ಆಡು ಭಾಷೆಯಲ್ಲಿ ಎಲ್ಲರೂ ಏನಂತಾರೆ, ಕೃಷ್ಣ ಕೃಷ್ಣಾ ನದಿ ಅಂತಂತಾರೆ. ತಾರತಮ್ಯದಲ್ಲಿ ಗೋದಾವರಿಯ ನಂತರದ ಸ್ಥಾನ ಕೃಷ್ಣಾ ನದಿದು. ಕೃಷ್ಣ ಎಂಬುದು ವೇಣಿ ಅಂತ ಅನ್ನೋದು ನದಿಯೊಂದಿಗೆ ಸೇರಿ, ಅಂದ್ರೆ ನೋಡಿ ಕೃಷ್ಣ ಮತ್ತು ವೇಣಿ ಎರಡು ನದಿ ಸೇರಿ ಏನಾಗಿದೆ ಕೃಷ್ಣವೇಣಿ ಅಂತ ಅನಿಸಿರುವಂಥದ್ದು. ಈ ಕೃಷ್ಣವೇಣಿ ಏನಿದೆ ಅಲ್ಲ ನದಿ, ಭದ್ರೆಯನ್ನ ಸೇರಿದ ಮೇಲೆ ತುಂಗೆ ಹೇಗೆ ತುಂಗಭದ್ರಾ ಹರಿಹರ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ. ಕೂಡಲಿ ಅಂತ ಒಂದು ಕ್ಷೇತ್ರ ಇದೆ, ಹೊಳೆಹೊನ್ನೂರು ಅಂತ ಶಿವಮೊಗ್ಗದ ಹತ್ರ ಬರುವಂತಹ ಪ್ರದೇಶ. ಅಲ್ಲಿ ಎರಡರ ಸಂಗಮ ಆಗತ್ತೆ. ಶಿವಮೊಗ್ಗದಿಂದ ತುಂಗ, ಭದ್ರಾವತಿಯಿಂದ ಭದ್ರಾ ಎರಡೂ ಸೇರಿ ಅಲ್ಲಿ ತುಂಗಭದ್ರಾ ಅಂತ ಹರಿಹರದಲ್ಲಿ ಹೊನ್ನಾಳಿಯಲ್ಲಿ ನಾವು ಬರುವಂಥದ್ದು ನದಿ. ಹಾಗೆ ಇದು ಕೃಷ್ಣ ಮತ್ತು ವೇಣಿ, ಕೃಷ್ಣವೇಣಿ ಅಂತ ಅನಿಸ್ಕೊಂಡಿರುವಂಥದ್ದು. ನಿವೃತ್ತಿ ಸಂಗಮ ಅಂತ ಇದೆ, ಕರ್ನೂಲು ಹತ್ರ ಬರುವಂತಹ ಪ್ರದೇಶ. ಅಲ್ಲಿ ಒಟ್ಟು 7 ನದಿಗಳ ಸಂಗಮ ಇದೆ. ನೋಡ್ರಿ, ಒಂದು ನದಿಯಲ್ಲಿ ಸ್ನಾನ ಮಾಡೋದೇ ನಮಗ್ ಕಷ್ಟ, 2 ನದಿ ಅಂದ್ರೆ ಬಹಳ ಆಯ್ತು, 3 ನದಿ ನಮಗ್ ಸಿಗೋದೇ ಇಲ್ಲ. ಅಂಥದ್ರಲ್ಲಿ 7 ನದಿಗಳ ಸಂಗಮ, ಅದು ನಿವೃತ್ತಿ ಸಂಗಮ ಅಂತ ಇದೆ. ಕರ್ನೂಲು ಬಳಿಯ ಬರುವಂಥದ್ದು. ಕನ್ಯಾ ರಾಶಿಯಲ್ಲಿ, ಈಗ ನಾವು ಸಿಂಹ ರಾಶಿ ಹೇಳಿದ್ನಲ್ಲ, ಹಂಗೆ ಕನ್ಯಾ ರಾಶಿಯಲ್ಲಿ ಗುರು ಇದ್ದಂತಹ ಸಂದರ್ಭದಲ್ಲಿ ಕೃಷ್ಣಾ ನದಿಗೆ ಆ ಗಂಗೆಯ ಆಗಮನ ಆಗುವಂಥದ್ದು. ಆಗ ಇದರಲ್ಲಿ ಮಾಡುವಂತಹ ಸ್ನಾನಾದಿಗಳು
ಗಂಗಾ ಸ್ನಾನ ಮೊದಲಾದವುಗಳಿಗಿಂತ 1000 ಪಟ್ಟು ಅಧಿಕವಾದ ಫಲವನ್ನ ಕೊಡ್ತಾ ಇದ್ದಾವೆ. ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ನರ್ಮದಾ ಮತ್ತು ಈ ಕೃಷ್ಣವೇಣಿ ನದಿ ಎರಡರ ಬಗ್ಗೆನೂ ಮಹತ್ವ ಹೇಳ್ತಾರೆ. ಸ್ವಾವಾಹಗಾಹ ಮಾತ್ರೇಣ ಯಾ ಸ್ವರ್ಗ ವನಿತಾ ಜಲೈಹಿ ಸಹ ನರ್ಮಗಿರಾಂ ಧಾತ್ರಿ ಭಜೇತಾಂ ನರ್ಮದಾ ನದಿಂ. ಅವಗಾ ಸ್ನಾನ ಮಾಡಿ ಮುಳುಗಿ ಆ ನರ್ಮದೆಯ ಸ್ನಾನ ಮಾಡೋದ್ರಿಂದ ವಿಶೇಷವಾದ ಫಲ ಬರ್ತಾ ಇದೆ. ನಮಾಮಿ ಸುಕೃತ ಶ್ರೇಣೀಂ ಕೃಷ್ಣವೇಣೀಂ ತರಂಗಿಣೀಂ ಗುರೂಂ ಕನ್ಯಾಗತಂ ಧನ್ಯ ಯಾ ಪುರಸ್ಕೃತ್ಯ ಸೇವ್ಯಸೆ. ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಕನ್ಯಾ ರಾಶಿಯಲ್ಲಿ ಗುರು ಬಂದಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣವೇಣಿ ಕಲ್ಯಾಣಿ ಯಾಚೇತ್ವಾ ಮಹಮನ್ವಹಂ ಶ್ರೀಕೃಷ್ಣ ಚರಣಾಂಗೋಜೆ ಭಕ್ತಿಂ ಭಕ್ತ ಭವಚ್ಚಿದೆ. ಹಾಗಾಗಿ ಕಡ್ಡಾಯವಾಗಿ ಸ್ನಾನ ಮಾಡೋ ಸಂದರ್ಭದಲ್ಲಿ ಕೃಷ್ಣಾ ನದಿಯ ಸ್ಮರಣೆಯನ್ನ ಮಾಡಬೇಕು. ಇನ್ನೂ ಮಹಾನದಿಗಳಿದ್ದಾವೆ, ಅದನ್ನು ನಾಳನೆ ದಿವಸ ತಿಳಿಯಲಿಕ್ಕೆ ಪ್ರಯತ್ನವನ್ನ ಮಾಡೋಣ.